ಎಲ್ಲ ಅಂದ್ರೆ ಈ ಒಂದು ಬಿಗ್ ಬಾಸ್ ನ ಎಲ್ಲಾ ಕ್ಯಾಟಗರಿನೂ ವಾಚ್ ಮಾಡ್ತಾರೆ. ಸ್ಪೆಷಲಿ ಅದ್ರಲ್ಲಿ ಬಂದಾಗ ನಮ್ಮ ಮಹಿಳೆಯರು ಇರ್ತಾರಲ್ಲ, ಎಲ್ಲಾ ಕಡೆಯಿಂದ ಬಂದಿದಂತ ಒಂದೇ ಒಂದು ಒಪಿನಿಯನ್ ಏನು ಅಂತ ಅಂದ್ರೆ ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು. ಚೈತ್ರ ನೆಕ್ಸ್ಟ್ ವೀಕ್ ಏನೋ ಡ್ರೆಸ್ ಚೇಂಜ್ ಮಾಡ್ಬೋದು, ಬೇರೆ ತರ ಮಾಡರ್ನ್ ಹಾಕ್ಬೋದು, ನೆಕ್ಸ್ಟ್ ವೀಕ್ ಹಾಕ್ಬೋದು, ಬೇರೆ ಎಲ್ಲಾರನ್ನೂ ಗಮನಿಸಿದಾಗ ಆ ಕಾಸ್ಟ್ಯೂಮ್ಸ್ ನ ಚೈತ್ರನಿಂದನೂ ನಿರೀಕ್ಷೆ ಮಾಡಿದವರಿದ್ದಾರೆ. ಬಟ್ ಫೈನಲಿ ಇಷ್ಟು 105 ದಿನಗಳು ಕೂಡ ಆ ಒಂದು ಯುನಾನಮಸ್ ಹೇಗೆ ನೀವು ಮೇಂಟೈನ್ ಮಾಡ್ಕೊಂಡು ಬಂದಿ ಅಂತ ಅಂದ್ರೆ ಐ ಥಿಂಕ್ ದ ಫಸ್ಟ್ ಪರ್ಸನ್ ಯು ಆರ್ ಓನ್ಲಿ. ಆ ಒಂದು ಕಾಸ್ಟ್ಯೂಮ್, ಈ ಒಂದು ವಸ್ತ್ರದ ವಿನ್ಯಾಸದ ಇದು, ಈ ಕಾನ್ಸೆಪ್ಟ್ ಬಂದಿದ್ದು ಹೇಗೆ? ಈ ಭಾರತೀಯ ನಾರಿಗೆ ನೀವು ಅನ್ವರ್ಥನಾಮ ಆಗೋಗ್ಬಿಟ್ರಲ್ಲ ಚೈತ್ರ. ಅಂದ್ರೆ ನೋಡಿ, ನನ್ನ ಜೀವನ ಶೈಲಿನೇ ಹಾಗೆ, ನಾನು ನಂಬಿರೋ ಸಿದ್ಧಾಂತ ಹಾಗೆ. ನಾನು ವೇದಿಕೆಯಲ್ಲಿ ನಿಂತು ಭಾಷಣ ಮಾಡ್ತೀನಿ ಅಂತ ಆದ್ರೆ ಭಾರತೀಯ ಸಂಸ್ಕೃತಿ, ಭಾರತೀಯ ಹೆಣ್ಮಕ್ಳು ಹೀಗಿರ್ಬೇಕು, ವಿದೇಶಿಗರು ನಮ್ ಸೀರೆನ್ ಫಾಲೋ ಮಾಡ್ತಿದ್ದಾರೆ, ನಮ್ ಸಂಸ್ಕೃತಿನ ಫಾಲೋ ಮಾಡ್ತಿದ್ದಾರೆ ಅಂತ ನಾನೆಲ್ಲ ಭಾಷಣದಲ್ಲಿ ಹೇಳ್ತೀನಿ ಅಂದ್ರೆ ಮೊದಲು ನಾನು ಅದನ್ನ ಅನುಸರಿಸ್ಬೇಕು ಜೀವನದಲ್ಲಿ. ನನಗ್ ಅದನ್ನ ಫಾಲೋ ಮಾಡಕ್ ಆದ್ರೆ ಮಾತ್ರ ನಾನು ಇನ್ನೊಬ್ಬರಿಗೆ ಪಾಠ ಮಾಡೋದಕ್ ಸಾಧ್ಯ ಅನ್ನೋದ್ರ ಮುಂಚಿಂದಲೂ ನಾನು ನಂಬಿರೋಳು, ಹಾಗೆ ಜೀವನದಲ್ಲಿ ಇದ್ದೆ ಕೂಡ. ಸೊ ನನಗೆ ನಾನೇನೋ ಹೊರಗಡೆ ಬಿಗ್ ಬಾಸ್ ಮನೆಗೋಸ್ಕರ ಯಾವ ಪರಿವರ್ತನೆ ಮಾಡ್ಕೊಂಡಿಲ್ಲ. ಹೊರಗಡೆ ನಾನು ಯಾವ ಬಟ್ಟೆ ಹಾಕ್ತಿದ್ದೆ ಅದೇ ಬಟ್ಟೆ ಒಳಗಡೆನೂ ಹಾಕ್ತಿದ್ದೆ. ನಾನೇನು ಬಿಗ್ ಬಾಸ್ಗೋಸ್ಕರ ಪರ್ಚೇಸ್ ಮಾಡಿಲ್ಲ, ಎಲ್ಲೂ ಯಾವ ಪರ್ಚೇಸಿಂಗ್ನು ಮಾಡಿಲ್ಲ. ಮನೆಯಲ್ಲಿ ಯಾವ ಬಟ್ಟೆಗಳನ್ನ ಹಾಕೊಳ್ತಿದ್ದೆ ಅದೇ ಬಟ್ಟೆ, ಅದೇ ಸೀರೆ, ಅದೇ ಚೂಡಿದಾರ್ಗಳಂತ ಪ್ಯಾಕ್ ಮಾಡ್ಕೊಂಡು ಬಿಗ್ ಬಾಸ್ ಬಂದಿದ್ದೆ. ಸೊ ಅದ್ರಲ್ಲೇ ನಾನು ದಿನ ಕಳೆದೆ ಅಂತ. ನನ್ಗೆ ಅದನ್ನ ವಿಶೇಷ ಅಂತ ಅನ್ಸಲ್ಲ, ನಾನು ಇರೋದೇ ಹೀಗೆ, ಅದಕ್ಕೆ ಅಡ್ಜಸ್ಟ್ ಆದೆ ಅಂತ ಅಷ್ಟೇ. ಬಟ್ ಈಗ ನೋಡಿ, ನಾನು ಏನಾದ್ರೂ ಇವತ್ತು ಈ ಒಂದು ಕಾಸ್ಟ್ಯೂಮ್ ಹಾಕೊಂಡಿದೀನಿ ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ಯು. ಬಿಕಾಸ್ ಬಿಗ್ ಬಾಸ್ ಈ ಕಾಸ್ಟ್ಯೂಮ್ಸ್ ನನ್ಗೆ ಗೊತ್ತಿತ್ತು ಚೈತ್ರ ಅಂದ್ರೆ ಒಂದು ಮೈಂಡ್ ಕ್ರಿಯೇಟ್ ಆಗೋಗ್ಬಿಟ್ಟಿತ್ತು ಮೈಂಡ್ ಅಲ್ಲಿ. ಸೊ ಆಬ್ವಿಯಸ್ಲಿ ಶಿ ವೇಸ್ ಲೈಕ್ ವೆರಿ ನಮ್ಮ ಭಾರತೀಯ ಸಂಪ್ರದಾಯ ಹೇಗಿದೆ ಟ್ರೆಡಿಷನಲ್ ಇದೆ ಹಾಕೊಳ್ತಾರೆ. ಈ ನಾನು ಮಾಡರ್ನ್ ಡ್ರೆಸ್ ವೇರ್ ಮಾಡೋದ್ರಲ್ಲಿ ಇದೇ ಇಲ್ಲ. ಸೊ ಹಾಗಾಗಿ ಇದೇ ಒಂದು ಕಾಸ್ಟ್ಯೂಮ್ ಇಟ್ಕೊಂಡು ನಾನು ಇವತ್ತು ನಿಮ್ ಮುಂದೆ ಈ ಒಂದು ಇಂಟರ್ವ್ಯೂ ಬಂದಿರೋದು. ಎಸ್, ಕ್ರೆಡಿಟ್ ಗೋಸ್ ಟು ಯು. ಅಂಡ್ ಮೋರೆವರ್ ನಿಮ್ಮನ್ನ ಎಸ್ಪೆಷಲಿ ನಿಮ್ಮನ್ನ ನೋಡಿ ನಮ್ಮ ಮನೆಗೆ ತಗೊಳ್ಬೇಕಂದ್ರೆ ನಮ್ಮಮ್ಮ ನಿಮ್ಮ ಉಂಟು, ನೋಡ್ ಕಲ್ತ್ಕೋ, ಎಷ್ಟು ಚೆನ್ನಾಗಿ ಕುಂಕುಮ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಹೂವು ಮುಡಿದಿದ್ದಾರೆ, ಸಾರಿ ಹಾಕೊಂಡಿದ್ದಾರೆ ಅಂತ. ಸೊ ಆ ಒಂದು ಇದ್ರಲ್ಲಿ ನೀವು ಹೆಂಗಸನ ಮನ್ಸನ್ನ ಗೆದ್ದಿದ್ದೀರ ಅನ್ನೋದಕ್ಕೆ ನೋ ಡೌಟ್. ಓಕೆ, ಇನ್ನು ನಿಮ್ಗೆ ಒಂದು ಯಾವ್ದೇ ರೀತಿಯಾದಂತ ರಿಪೆಂಟ್, ಪಶ್ಚಾತ್ತಾಪ ಇಲ್ಲ, ನಾನು ಇನ್ನೂ ಸ್ವಲ್ಪ ದಿನ ಇರ್ಬೇಕಾಯ್ತು, ಈಗ ಆಲ್ರೆಡಿ ನಾನು ಮಾಡಿರೋದೇ ಬೆಸ್ಟ್ ಆಫ್ ಇದು ಅಂತ ಹೇಳ್ತೀರಾ? ಈ ಬಿಗ್ ಬಾಸ್ ಅನ್ನೋದು ನಿಮ್ಮ ವ್ಯಕ್ತಿತ್ವಕ್ಕೂ ನಿಮ್ಮ ದಳದ ವ್ಯಕ್ತಿತ್ವಕ್ಕೂ ಎಲ್ಲಾದ್ರೂ ಒಂದು ಕಡೆ ನಿಮ್ಗೆ ಅದು ತೊಡಕು ಅಂತ ಅನಿಸ್ತಾ? ಅಂದ್ರೆ ನೋಡಿ, ನೀವು ಅದು ವ್ಯಕ್ತಿತ್ವದ ಆಟ ಅನ್ನೋದಕ್ಕಿಂತ ಹೆಚ್ಚಾಗಿ ಆಯ್ಕೆಗಳ ಆಟ ಅಂತ ನಾನು ನಂಬ್ತೀನಿ. ಯಾಕಂದ್ರೆ ಬಿಗ್ ಬಾಸ್ ಅಂದ್ರೆ ನೋಡಿ, ಸಂದರ್ಭಗಳ ಆಯ್ಕೆ. ಈಗ ನಿಮ್ಗೆ ಹೊರ ಪ್ರಪಂಚದಲ್ಲಿ ನಿಮ್ಗೆ ಇಂಥ ಸಂದರ್ಭಗಳು ಸಿಗೋದಿಲ್ಲ. ಆಟ ಅಂತ ಬಂದಾಗ ಇಲ್ಲಿ ಸ್ವಾರ್ಥಿಯಾಗಿರ್ಬೇಕಾಗುತ್ತೆ. ಹೊರ ಪ್ರಪಂಚದಲ್ಲಿ ನೀವು ಎಲ್ಲಾ ಸಂದರ್ಭದಲ್ಲೂ ಸ್ವಾರ್ಥಿಯಾಗಿರಲ್ಲ, ಎಲ್ಲೋ ಒಂದ್ ಕಡೆ ನಮ್ಮವ್ರಿಗೆ ಅಂತ ನಾವು ಬಿಟ್ಕೊಡ್ತೇವೆ. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ನೀವು ಬಿಟ್ಕೊಟ್ರೆ ತಪ್ಪಾಗುತ್ತೆ. ಈಗ ಸ್ವಾಭಿಮಾನ ಅಂತ ಬಂದಾಗ ನನ್ಗೆ ಆಗದೆ ಇರೋರ ಹತ್ರ, ಮಾತಾಡದೆ ಇರೋರ ಹತ್ರ ನಾನು ಕೇಳಲ್ಲ ಅಂತ ನಾವು ಜೀವನದಲ್ಲಿ ಯಾವತ್ತೂ ಕೇಳಲ್ಲ. ಬಟ್ ಇಲ್ಲಿ ನೀವು ಕೇಳಬೇಕು, ಅದೇ ಬಿಗ್ ಬಾಸ್ ಆಟ. ನೀವು ಹೊರ ಪ್ರಪಂಚದಲ್ಲಿ ಯಾರ ಹತ್ರ ಜಗಳ ಮಾಡಿದ್ರೆ ಜೀವನದಲ್ಲಿ ಮುಖ ನೋಡಲ್ಲ. ನಾನು ಒಂದ್ಸಲ ಯಾರಾದ್ರೂ ಆಗಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಮುಖ ನೋಡಲ್ಲ. ಬಿಗ್ ಬಾಸ್ ಮನೆ ಒಳಗೆ ಹಾಗಿರಕ್ ಆಗಲ್ಲ. ನೀವು ಜಗಳ ಮಾಡಿದ್ರೆ ನೆಕ್ಸ್ಟ್ ಡೇ ಇನ್ನೊಂದು ಟಾಸ್ಕ್ ಬರುತ್ತೆ, ಟೀಮ್ ಆಗ್ತೀರಿ, ಅವ್ರ ಜೊತೆಗೆ ಆಡ್ಬೇಕು, ಅವ್ರ ಜೊತೆಗೆ ಊಟ ಮಾಡ್ಬೇಕು. ಇದು ಗೇಮ್, ಇದು ಆಯ್ಕೆ ಅಂತ. ಸೊ ಅದ್ ನನ್ನ ವ್ಯಕ್ತಿತ್ವನ 200% ಅಲ್ಲ. ಯಾಕಂದ್ರೆ ನಾನು ಹೊರಗಡೆ ಇರುವ ವ್ಯಕ್ತಿತ್ವನೇ ಒಳಗಡೆ ಇರೋದಿಲ್ಲ. ನಾನು ಯಾರನ್ನಾದ್ರೂ ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕ್ಬೇಕು ಅಂತಂದ್ರೆ ನಾನು ಹಾಕಲ್ಲ, ಅದ್ ನನ್ನ ವ್ಯಕ್ತಿತ್ವ ಅಲ್ಲ ಹೊರಗಡೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಮಾಡ್ಬೇಕು, ಅದು ಟಾಸ್ಕ್ ಅಂತ. ಯಾರಿಗೂ ಕಷಾಯ ಕುಡಿಸ್ಬೇಕು, ನೀನ್ ದುರಂಕಾರಿ ಅನ್ನೋ ಕಾರಣ ಕಷಾಯ ಕುಡಿಸ್ತೀನಿ ಅಂತ ಅನ್ನೋದು ಹೊರಗಡೆ ಆಗಲ್ಲ, ಅದ್ರ ಒಳಗಡೆ ಅದ್ ಮಾಡ್ಬೇಕು. ಸೊ ನಿಮ್ಗೆ ಅದ್ ಪೂರ್ತಿ ವ್ಯಕ್ತಿತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಆಯ್ಕೆಗಳು ಅಂತ ಬಂದಾಗ ನೀವೆಷ್ಟು ಪ್ರಾಮಾಣಿಕವಾಗಿರ್ತೀರಾ, ನಿಮ್ಮ ಮನಸ್ಸಿನ ಒಳಗಿನ ಭಾವನೆಗಳನ್ನ ಎಷ್ಟು ಹೇಳ್ಕೊಳೋದಕ್ಕೆ ತಯಾರಾಗಿರ್ತೀರಾ, ಎಲ್ಲೂ ಯಾರಿಗೂ ಬಕೆಟ್ ಹಿಡಿದೆ ಹೆಂಗ್ ಬದುಕ್ತೀರಾ ಅನ್ನೋದಷ್ಟೇ. ಸೊ ನೀವು ಎಲ್ಗೂ ಬಕೆಟ್ ಹಿಡಿದೇನೆ ಬದುಕೋದು ನಿಮ್ ವ್ಯಕ್ತಿತ್ವ ಆಗಿದ್ರೆ ಆ ತರದ ಸಂದರ್ಭಗಳು ನಿಮ್ಗಲ್ಲಿ ಕಾಣುತ್ತೆ. ನೋಡಿ, ನನ್ನ ಬಟ್ಟೆಗಳು ಅದ್ ನನ್ನ ವ್ಯಕ್ತಿತ್ವ. ನಾನ್ ಧರಿಸೋ ಬಟ್ಟೆ, ನಾನು ಇಡೋ ಕುಂಕುಮ, ನನ್ಗೆ ಸಂಬಂಧಗಳ ವಿಚಾರದಲ್ಲಿ ನಾನ್ ಕೊಡೋ ಬೆಲೆ, ಅಥವಾ ನನಗೆ ಆಟಕ್ಕೋಸ್ಕರ ಯಾರನ್ನೋ ಉಪಯೋಗಿಸ್ಕೊಳ್ಬೇಕು ಅಥವಾ ಯಾರ್ದೋ ಜೊತೆ ತೋರಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇದ್ ನನ್ನ ವ್ಯಕ್ತಿತ್ವ. ಇದೆಲ್ಲ ಕಡೆ ಕಾಣುತ್ತೆ. ಅದರಿಂದ ಆಚೆಗೆ ಟಾಸ್ಕು ಚಟುವಟಿಕೆ ಅಂತ ಬಂದಾಗ ಅದೆಲ್ಲೂ ವ್ಯಕ್ತಿತ್ವ ಅಂತ ನನ್ಗೆ ಅನ್ಸೋದಿಲ್ಲ.